ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಸೂಪರಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಒಂದು ಲಾಗು ತಿರುಪತಿದೇ ಕಂಟಿನ್ಯೂ ಲಾಗ್ ಆಗಿರುತ್ತೆ. ಇಲ್ಲಿ ಕರ್ನಾಟಕ ಭವನದ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ, ಹಾಗೆ ರೂಮ್ ಟೂರ್ ಹೇಗಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಯಾರಾದರೂ ತಿರುಪತಿಗೆ ಹೋಗೋರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಪರ್ಪಸಿಂದ ಹೇಳ್ತಾ ಇರೋದು ಅಷ್ಟೇ. ಇದನ್ನು ಮತ್ತು ಏನು ಓವರ್ ಬಿಲ್ಡಪ್ ಅಂತ ಅಂದ್ಕೋಬೇಡಿ, ಗೊತ್ತಿಲ್ಲದವರಿಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದಷ್ಟೇ. ಹಾಗೆ ರೂಮ್ ಟೂರ್ ಕೂಡ ಮಾಡಿರೋದಷ್ಟೇ. ಹಾಗೆ ತಿರುಪತಿ ದರ್ಶನಕ್ಕೆ ಹೋಗಬೇಕಿತ್ತು, ಸೊ ಹಾಗಾಗಿ ಫ್ರೆಶಪ್ ಆಗಿ ಹೋಗಬೇಕು ಅನ್ನೋ ಒಂದು ಪ್ಲ್ಯಾನ್ ಇತ್ತು. ಹಾಗೆ ಇಲ್ಲಿ ಎಲ್ಲರೂ ಮುಡಿ ಕೊಡೋರಿದ್ದರು, ಅಂದರೆ ಕೂದಲು ಕೊಡ್ತಾರಲ್ಲ ಆ ಥರ ಕೊಡೋರಿದ್ದರು. ಸೊ ಅಂದರೆ ನಮ್ಮ ಆಂಟಿ ಇದ್ರಲ್ಲ, ಅವ್ರಿಗಿತ್ತಿ ಮಕ್ಕಳು ಇಬ್ಬರು, ಅವರು ಫುಲ್ ಕೂದಲೆಲ್ಲ ಕೊಟ್ಟರು, ಅಂದರೆ ಮುಡಿ ಕೊಡೋದು ಅಂತ ಹೇಳ್ತಾರಲ್ಲ, ಸೊ ಹಾಗೆ ಕೊಟ್ಟರು. ಹಾಗಾಗಿ ಅವರು ಅದನ್ನೆಲ್ಲ ಮಾಡಿಸ್ಕೊಂಬಂದಾದ್ಮೇಲೆ ಇವರು ಏನೋ ಸ್ವಲ್ಪ ಕೊಡ್ಬೋದಂತೆ. ಇವರು 3 ಜನ, ನಮ್ಮ ಆಂಟಿ ಮಕ್ಕಳು ಕೂಡ ಏನೋ ಸ್ವಲ್ಪ ಅಂತ ಕೊಟ್ಟರು. ಹಾಗೆ ಅವ್ರು ಹೇಳಿದ್ದಕ್ಕೆ ನಾನು ಒಂದು ಸ್ವಲ್ಪ ಅಂತ ಕೊಟ್ಟೆ. ಅದೇನೋ ನಾನೇನು ಅಂದ್ಕೊಂಡಿರಲಿಲ್ಲ, ಬಟ್ ಅವರೇನೋ ಅಂದ್ಕೊಂಡಿರ್ತಾರಂತೆ, ಅವ್ರ ಮನೆ ದೇವ್ರ ಶಾಸ್ತ್ರ ಅಂತೇಳಿ. ಸೊ ಹಾಗಾಗಿ ಬನ್ನಿ ಗಾಯ್ಸ್, ಈಗ ನೋಡಿ ಈ ರೂಮ್ ಈ ರೀತಿ ಇದೆ. ಕರ್ನಾಟಕ ಭವನದ್ದು ತಿರುಪತಿಯಲ್ಲಿ ಈ ರೀತಿ ಕರ್ನಾಟಕ ಭವನ ಅಂದರೆ ನಮ್ಮ ಕರ್ನಾಟಕ ಸ್ಟೇಟ್ ಅವರಿಗೆ ಅಂತಲೇ ಈ ಕರ್ನಾಟಕ ಭವನನ ಅಲ್ಲಿ ತಿರುಪತಿಯಲ್ಲಿ ಮಾಡಿರೋವಂಥದ್ದು. ಇದು ಗೌರ್ಮೆಂಟ್ ಅಲಾಟೆಡ್ ಆಗಿರುತ್ತೆ. ರೂಮ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಫ್ರೀಶಿಯಸ್ ಆಗಿತ್ತು, ಆರಾಮಾಗಿ ಚೆನ್ನಾಗಿ ಒನ್ ಡೇ ಆರಾಮ್ಸೆ ಅನ್ನೋ ಥರ. ಯಾವುದೇ ರೀತಿ ಈಗ ಇದಕ್ಕೆ ಅಮೌಂಟು ಅದೆಲ್ಲ ಏನು ಅನ್ನೋದನ್ನು ನಾನು ಹೇಳ್ತೀನಿ ಇವಾಗ. ಸೊ ಇದು ಇನ್ಫ್ಲುಯೆನ್ಸ್ ಮಾಡಿ ತೊಗೊಂಡಿದ್ದು, ಎಷ್ಟೋ 1600 ಎಷ್ಟೋ ಕಟ್ಸ್ಕೊಂಡಿದ್ರು. ಬರಬೇಕಾದ್ರೆ ಇಷ್ಟು ಅಂತ ವಾಪಸ್ ಕೊಟ್ಟರು, ಸ್ವಲ್ಪ ಏನೋ ತೊಗೊಂಡ್ರು. ಸೊ ಹಾಗಾಗಿ ಇದು ವರ್ತ್ ಅಂತ ಅನ್ನಿಸ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಯಾರಾದರೂ ಕರ್ನಾಟಕದವ್ರು ಹೋಗೋರಿದ್ದರೆ ಈ ಕರ್ನಾಟಕ ಭವನನ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಹೇಳಬೇಕಂದ್ರೆ. ನೋಡಿ ರೂಮ್ ಕೂಡ ಆರಾಮ್ಸೆ, ಬೆಡ್ಡು ಎಲ್ಲ ಚೆನ್ನಾಗೇ ಇತ್ತು, ಬಟ್ ಬೆಡ್ ಸ್ವಲ್ಪ ನೀಟ್ನೆಸ್ ಇರಲಿಲ್ಲ. ಓಕೆ, ಇದು ಸಿಕ್ಕರೆ ಸಾಕು ಅನ್ನೋ ಥರ ಇತ್ತು, ಯಾಕಂದರೆ ಅಷ್ಟು ರಶ್ ಇತ್ತಲ್ವ, ಅದಕ್ಕೋಸ್ಕರ ಎಲ್ಲೋ ಒಂದು ಕಡೆ ಇದ್ದರೆ ಆಯ್ತಪ್ಪ ಅನ್ನೋ ರೇಂಜಿಗೆ ಬಂದುಬಿಟ್ಟಿದ್ವಿ. ಸೊ ಇದು ನಮಗೆ ಸಿಕ್ಕಿದ್ದು ಒಂಥರ ಪುಣ್ಯ ಅಂತಲೇ ಹೇಳಿದರೆ ತಪ್ಪಿಲ್ಲ. ಅದೇ ತುಂಬ ಚೆನ್ನಾಗೇ ರೆಡಿಯಾಗೋಕ್ಕೆ ಸಾಕಲ್ವ, ನಾವೇನು ಅಲ್ಲೇ ಇರೋದಿಲ್ಲ ಅಂಥೇಳಿ. ಬಾತ್ರೂಮ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹೇಳಬೇಕಂದ್ರೆ ಮೇಯ್ನ್ ಥಿಂಗ್ ಬಂದುಬಿಟ್ಟು ಬಾತ್ರೂಮ್ ನೀಟ್ ಇರಬೇಕು. ಏನು ನೀಟ್ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಬಾತ್ರೂಮ್ ನೀಟ್ ಇದ್ದರೆ ಸಾಕು. ಬಾತ್ರೂಮು ಈ ಥರ ಇತ್ತು ನೋಡಿ, ಅಟ್ಯಾಚ್ ನೀರು ಎನಿ ಟೈಮ್ ಬಿಸಿನೀರು ಬರುತ್ತೆ. ಇಲ್ಲಿ ಕಮೋಡ್ ಇದೆ, ಹಾಗೆ ಮತ್ತು ಏನಿದು ವಾಶ್ ಬೇಸಿನ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಗ್ಯಾಸ್ ಗೀಝರ್ ಇದೆ. ಸೊ ಎನಿ ಟೈಮ್ ಬಿಸಿನೀರು ಬರ್ತಾ ಇರುತ್ತೆ. ತುಂಬ ಫ್ರೀಶಿಯಸ್ ಆಗಿರೋ ದೊಡ್ಡದಾಗಿದೆ ಬಾತ್ರೂಮು. ಹಾಗೆ ಒಂದು ಸೈಡು ರೆಡಿ ಆಗೋದಕ್ಕೆ ಒಂದು ಸೈಡ್ ಮಿರರೆಲ್ಲ ಹಾಕಿದ್ದಾರೆ, ಅದನ್ನು ಕೂಡ ತೋರಿಸ್ತೀನಿ. ಬಾತ್ರೂಮು ತುಂಬ ನೀಟಾಗಿ ಮೇಂಟೈನ್ ಮಾಡಿದರು, ಅದಂತೂ ಭಾಳ ಚೆನ್ನಾಗಿತ್ತು ಅಂದರೆ ತಪ್ಪಿಲ್ಲ. ಯಾಕೆಂದರೆ ಕೆಲವು ಕಡೆ ಬಾತ್ರೂಮ್ ನೋಡಿಬಿಟ್ರೆ ಒಳಗೆ ಹೋಗೋಂಗಾಗಲ್ಲ, ಹಂಗಿರುತ್ತೆ, ಆ ರೇಂಜಿಗಿರುತ್ತೆ. ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಬಾತ್ರೂಮ್ ಒಂದು ಚೆನ್ನಾಗಿದ್ದರೆ ಎಲ್ಲಾದರೂ ಇದು ಬಂದುಬಿಡ್ಬೋದಂತೆ. ಬಟ್ ಆದರೆ ಕೆಲವು ಕಡೆ ಈಗ ಆಲ್ಮೋಸ್ಟ್ ಈಗ ಏನೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ಏನು ಪ್ರವಾಸಿ ತಾಣಗಳು ಅಂತ ಏನು ಹೇಳ್ತೀವಲ್ಲ, ಆಲ್ಮೋಸ್ಟ್ ಟೂರಿಸ್ಟ್ ಪ್ಲೇಸ್ ಎಲ್ಲ ಹಾಗೆ ಅಲ್ವಾ, ಕೆಲವು ಕಡೆ ಮೇಂಟೈನ್ ಮಾಡಿರ್ತಾರೆ, ಕೆಲವು ಕಡೆ ಮಾಡಿರಲ್ಲ. ಬಟ್ ಇದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದರು. ಬನ್ನಿ, ಈ ಕಡೆ ಬೆಡ್ಡು ಸೈಡು ಕೆಳಗಡೆನೂ ಮಲ್ಕೋಬೋದು, ಆ ರೀತಿಯೂ ಇತ್ತು. ಇವನ್ ಅವರು ಏನು ಅಷ್ಟೇ ಕೊಟ್ಟಿದ್ದು, ಬೇರೆ ಏನೂ ಕೊಡಲಿಲ್ಲ. ನಾವೇ ಕೆಳಗಡೆನೂ 7 ಜನ ಇದ್ವಿ ಅಲ್ವಾ, ಮ್ಯಾನೇಜ್ ಮಾಡ್ಕೊಂಡ್ವಿ. 1 ನೈಟ್ ಏನಾಗುತ್ತೆ, 1 ನೈಟ್ ಅಲ್ಲ 2 ನೈಟ್ಸ್ ಅನಿಸುತ್ತೆ. ಬಟ್ ಏನು ಗೊತ್ತಾ, ಅಲ್ಲಿ ಇದು ಮಿರರು, ಹಾಗೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ 2 ಚೇರು ರೆಡಿ, ಬ್ಯಾಗೆಲ್ಲ ಕ್ಯಾರಿ ಮಾಡಿರ್ತೀವಲ್ವ ಅದನ್ನೆಲ್ಲ ಇಡೋದಕ್ಕೆ. ಅಲ್ಲಿ ಇರ್ತಕ್ಕಂಥ ಇದು ಕಬೋರ್ಡ್ಸ್ ಎಲ್ಲ ಚೆನ್ನಾಗೇ ಇತ್ತು. ಕಬೋರ್ಡ್ಸ್ ಅಂದರೆ ಇಷ್ಟೇ ಕೊಟ್ಟಿದ್ದು, ದೊಡ್ಡದಾಗಿರೋ ಕಬೋರ್ಡ್ಸ್ ಏನು ಇರಲಿಲ್ಲ, ಈ ಥರ ಕೊಟ್ಟಿದ್ದಾರೆ, ಚೆನ್ನಾಗೇ ಇತ್ತು. ಓಕೆ ಬನ್ನಿ, ಹಾಗಾದರೆ ಇದ್ರ ಬಗ್ಗೆ ಹೇಳಬೇಕಂದ್ರೆ ತಿರುಪತಿ ಅಂತೀನಿ, ತಿರುಪತಿಗಿಂತ ತಿರುಮಲ ಅಂತ ಹೇಳ್ತಾರೆ ಇದನ್ನು. ತಿರುಮಲನಲ್ಲಿರುವ ಕರ್ನಾಟಕ ಭವನ, ಇಲ್ಲಿ ಪ್ರವಾಸಿ ಸೌಧ ಅಂತ ಕೂಡ ಕರೀತಾರಂತೆ, ಕರ್ನಾಟಕದ ಪ್ರವಾಸಿ ಸೌಧ ಅಂತೇಳಿ. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ, ಇದು ಇರೋವಂಥದ್ದು ತಿರುಮಲ ರಿಂಗ್ ರಸ್ತೆಯಲ್ಲಿರುವ TTD ಮ್ಯೂಸಿಯಂ ಎದುರು ಇದು ಇದೆ. ಹೇಳ್ಬೇಕಂದ್ರೆ ಇದ್ರ ಯಾವ ಪ್ಲೇಸಲ್ಲಿ ಬರುತ್ತಿದ್ದು ಅಂದರೆ, ತಿರುಮಲ ಅಂತ ಏನಿದೆ ಅಲ್ಲ ಮೇಲ್ ಬೆಟ್ಟದ ಮೇಲೆ, ತಿರುಮಲದಲ್ಲಿ ರಿಂಗ್ ರೋಡು TTD ಮ್ಯೂಸಿಯಂ ಅಂತ ಕೇಳಿದರೆ ಯಾರಾದರೂ ಹೇಳ್ತಾರಲ್ಲಿ.
ಈವನ್ ಹೋಟೆಲ್ಗಳರು ಅಥವಾ ಅಲ್ಲಿ ಫ್ರೂಟ್ ಶಾಪು, ಜ್ಯೂಸ್ ಶಾಪು, ಹೋಟೆಲ್ಗಳು, ಆಮೇಲೆ ಅವರೆಲ್ಲ ಕೇಳಿದರೆ ಯಾರಾದರೂ ಹೇಳ್ತಾರೆ. ಮ್ಯೂಸಿಯಂ ಎದುರುಗಡೆ ಬರುತ್ತೆ ಇದು. ಗೊತ್ತಿಲ್ಲದವ್ರಿಗೆ ಅಂತ ಹೇಳ್ತಿರೋದು ಅಷ್ಟೇ, ಗೊತ್ತಿರೋರಿಗಲ್ಲ. ಇದನ್ನು ನೀವು ಮುಂಚೆನೇ ಬುಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ರೂಮ್ಗಳೆಲ್ಲ. ಇದರ ವಿಶೇಷತೆ ಏನಪ್ಪ ಅನ್ನೋದಾದರೆ, ಕರ್ನಾಟಕದ ಭಕ್ತರಿಗೆ ಸುಲಭವಾಗಿ ವಸತಿ ಸಿಗಲಿ ಅಂತೇಳಿ ಕರ್ನಾಟಕ ಸರ್ಕಾರ ಇದನ್ನು ಸ್ಥಾಪನೆ ಮಾಡಿರೋವಂಥದ್ದು. ನಮ್ಮ ಕರ್ನಾಟಕದ ಸರ್ಕಾರದಿಂದನೇ ಇಲ್ಲಿ ತಿರುಮಲದಲ್ಲಿ ಈ ರೀತಿ ಕರ್ನಾಟಕ ಭವನ ಅಂತೇಳಿ ಮಾಡಿರೋವಂಥದ್ದು. ಇದನ್ನು ಸುಲಭವಾಗಿ ಅಂದರೆ ಭಕ್ತರಿಗೆ ಓದುವಾಗ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಬಾರ್ದು ಅನ್ನೋ ಪರ್ಪಸ್ಸಿಗೆ ಈ ಥರ ಮಾಡಿರೋವಂಥದ್ದು. ಇಲ್ಲಿ ಸಿಬ್ಬಂದಿ ಕೂಡ ಕನ್ನಡ ಮಾತಾಡ್ತಾರೆ. ಹೇಳಬೇಕಂದ್ರೆ ಅವ್ರಿಗೆ ಕನ್ನಡ ಬರುತ್ತೆ. ಆ್ಯಕ್ಚುಲಿ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವರು. ಕನ್ನಡನೂ ಬರುತ್ತೆ, ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಓಕೆನಾ. ರೂಮ್ ಬುಕ್ಕಿಂಗ್ ಮಾಡೋದು ಯಾವ ರೀತಿ ಅನ್ನೋದಾದರೆ, ತಿರುಪತಿ ಕರ್ನಾಟಕ ಭವನದಲ್ಲಿ ರೂಮ್ ಬುಕ್ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಯಾವ ರೀತಿ ವೆಬ್ಸೈಟ್ ಇದೆ, ಅದು ಹೇಳ್ಬೇಕಂದ್ರೆ ಕರ್ನಾಟಕ ಟೆಂಪಲ್ ಅಕಮಂಡೇಷನ್ ಅಂತೇಳಿ ಇದೆ, ಅಧಿಕೃತ ಜಾಲತಾಣ. ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಆ ವೆಬ್ಸೈಟಿಗೆ ಹೋದರೆ ಸಾಕು. ಯಾವುದು ಅಂದರೆ, ಇನ್ನೊಂದು ಸಲ ಹೇಳ್ತೀನಿ, ಕರ್ನಾಟಕ ಟೆಂಪಲ್ ಅಕಮಂಡೇಷನ್ ಅಂತೇಳಿದೆ. ಅದನ್ನು ಹೋಗಿ ನೀವು ಆ ವೆಬ್ಸೈಟ್ ನೋಡಿದರೆ ನಿಮಗೆ ಅಲ್ಲಿ ಬುಕ್ ಮಾಡ್ಕೋಬೋದು ಕರ್ನಾಟಕ ಭವನ ಬಗ್ಗೆ. ಇಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆ ಬಳಸಿ ಲಾಗಿನ್ ಆಗಬೇಕಾಗುತ್ತೆ. ಹಾಗೆ ತಿರುಪತಿಗೆ ನೀವು ಯಾವ ದಿನ ಹೋಗ್ತೀರಾ ಅಂತ ಅದನ್ನು ಕೂಡ ಸ್ಲಾಟ್ ಆಯ್ಕೆ ಮಾಡ್ಕೋಬೇಕು. ರೂಮು AC ಬೇಕಾ ಅಥವಾ ನಾನ್ AC ಬೇಕಾ ಅನ್ನೋದನ್ನು ಇಲ್ಲಿ ಹೇಳಬೇಕಾಗುತ್ತೆ. ಹಾಗೆ ಇಲ್ಲಿ ದಾಖಲೆಗಳು, ನಿಮ್ಮ ಬುಕ್ಕಿಂಗು ಮಾಡಬೇಕಂದ್ರೆ ಆಧಾರ್ ಕಾರ್ಡು ಮೇನು, ಗುರುತಿನ ಚೀಟಿ ಅಂದರೆ ವೋಟರ್ ID, ಆಧಾರ್ ಕಾರ್ಡ್ ಬೇಕಾಗುತ್ತೆ. ವೆಬ್ಸೈಟಿಗೆ ಹೋದರೆ ಯಾವುದೇ ಸುರಕ್ಷಿತ ಪೇಮೆಂಟ್ ಗೇಟ್ವೇ ಮೂಲಕ, ಅಂದರೆ ನೀವು ಏನು ಅಮೌಂಟ್ ಕಟ್ಟಬೇಕು ಅಂದರೆ ವೆಬ್ಸೈಟಲ್ಲಿ ಸುರಕ್ಷಿತವಾಗೇ ಇರುತ್ತೆ ಪೇಮೆಂಟು. ಹೇಳ್ಬೇಕಂದ್ರೆ ಗೇಟ್ವೇ ಮೂಲಕ ನೀವು ದುಡ್ಡನ್ನು ಕಟ್ಬೋದು. ಬುಕ್ಕಿಂಗ್ ರಶೀದಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಅದರಲ್ಲೇ. ಆದರೆ ಸೇಫರ್ ಸೈಡ್ ನೀವು ಹೇಳಿದ್ನಲ್ಲ, ಇದು ಕರ್ನಾಟಕ ಟೆಂಪಲ್ಸ್ ಅಕಮಂಡೇಷನ್ ಅಂತ ಹೇಳಿದೆ. ಹಾಗೆ ನಿಮ್ಮ ಮೊಬೈಲ್ ಸಂಖ್ಯೆನ ಲಾಗಿನ್ ಮಾಡ್ಕೋಬೇಕು. ನೆಕ್ಸ್ಟು ತಿರುಪತಿಗೆ ಭೇಟಿ ನೀಡೋ ಅಂಥ ದಿನಾಂಕ ಕೂಡ ಇದರಲ್ಲಿ ನೀವು ನೋಂದಾಯಿಸಿರಬೇಕು. ಮತ್ತು AC ಅಥವಾ ನಾನ್ AC ಅನ್ನೋದನ್ನು ಕೂಡ ನೀವು ಅದರಲ್ಲಿ ಮೆನ್ಷನ್ ಮಾಡಿರಬೇಕು. ಹಾಗೆಯೇ ದಾಖಲೆಗಳು ಆಧಾರ್ ಕಾರ್ಡ್ ಬೇಕು, ವೋಟರ್ ID ಬೇಕು, ಮತ್ತು ವೆಬ್ಸೈಟಲ್ಲಿ ಸುರಕ್ಷಿತವಾಗಿ ನಿಮ್ಮ ಪೇಮೆಂಟ್ ಇದೇನಾ ಇಲ್ಲೋ ಅನ್ನೋದು ಕೂಡ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮೇಯ್ನ್ ಸೂಚನೆಗಳು ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ, ವಂಚನೆಗೆ ಒಳಗಾಗಬೇಡಿ, ಅಪರಿಚಿತ ಮೊಬೈಲ್ ಸಂಖ್ಯೆಗಳನ್ನು ಯೂಸ್ ಮಾಡ್ಕೋಬೇಡಿ, ಕರೆಕ್ಟಾಗಿ ಅದು ವೆಬ್ಸೈಟಿಗೆ ಹೋಗಿ ನೀವು ಬುಕ್ ಮಾಡ್ಕೊಳ್ಳಿ. ಮುಂಚಿತವಾಗಿ ಬುಕ್ ಮಾಡಬೇಕು, ಯಾಕೆಂದರೆ ಭಕ್ತರ ಸಂಖ್ಯೆ ತುಂಬ ಇರೋದ್ರಿಂದ ನೀವು ಆದಷ್ಟು ಮುಂಚೆ ಹೋಗಿ ಬುಕ್ ಮಾಡ್ಕೊಳ್ಳೋ ಅಂಥದ್ದು ಒಳ್ಳೆಯದು. ತುಂಬ ಜನ ಇಲ್ಲಿ ಫ್ರಾಡ್ ಮಾಡ್ತಿರ್ತಾರಂತೆ, ಅದಕ್ಕೋಸ್ಕರ ಹೇಳ್ತಿರೋದು. ಯಾವುದೇ ರೀತಿ ಅಪರಿಚಿತರು ಇರ್ತಾರಲ್ಲ, ಅವ್ರದ್ದು ಮೊಬೈಲ್ ನಂಬರ್ಗಳನ್ನ ಯೂಸ್ ಮಾಡಿ ಏಜೆಂಟ್ರು ಅಂತ ಇರ್ತಾರೆ, ಅವರಿಂದನೂ ನೀವು ದುಡ್ಡನ್ನು ಕೊಡೋದಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಈ ವೆಬ್ಸೈಟಿಗೆ ಹೋದರೆ ಸಾಕು, ನಿಮಗೆ ಇಮ್ಮಿಡಿಯೇಟಾಗಿ ಇನ್ಫಾರ್ಮೇಷನ್ ಸಿಕ್ಕುತ್ತೆ. ಹಾಗೆಯೇ ವೆಬ್ಸೈಟ್ ಮೂಲಕನೇ ನೀವು ಬುಕ್ ಮಾಡ್ಕೋಬೇಕು, ಇಲ್ಲಾಂದರೆ ಫ್ರಾಡ್ ಆಗುತ್ತೆ ನಿಮ್ಗೆ. ಅದಕ್ಕೋಸ್ಕರ ವೆಬ್ಸೈಟಿಗೆ ಹೋಗಿ ಬುಕ್ ಮಾಡ್ಕೊಳ್ಳಿ ಕರ್ನಾಟಕ ಭವನನ. ಓಕೆನಾ. ಹಾಗೆ ಮುಂಚಿತವಾಗಿ ಬುಕ್ ಮಾಡಿಕೊಂಡು ಏನಪ್ಪ ಅಂದರೆ, ತಿರುಪತಿಲಿ ತುಂಬ ಜನ ತಿರುಮಲದಲ್ಲಿ, ಹಾಗಾಗಿ ನೀವು ಪ್ರಯಾಣದ ದಿನಕ್ಕಿಂತ ಕೆಲವು ದಿನಗಳ ಮುಂಚೆನೇ ಬುಕ್ನ ನೀವು ಮಾಡಿರಬೇಕು, ರೂಮ್ನ ಕಾಯ್ದಿರಿಸ್ಕೊಂಡಿರಬೇಕಾಗುತ್ತೆ. ಆ ಥರ ಹೇಳಿದ್ದಾರೆ ಇವರು, ಯಾಕೆಂದರೆ 1-2 ದಿನ ಮುಂಚೆನೇ ಬುಕ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇಷ್ಟು ಇನ್ಫಾರ್ಮೇಷನ್ ಇದಾಗಿರುತ್ತೆ. ಹಾಗೆ ನಿಮಗೆ ವಸತಿ ಗೃಹದಲ್ಲಿ ಲಭ್ಯವಿರೋ ಕೊಠಡಿಗಳ ದರನೂ ಬೇಕು ಅಂದರೆ ಹೆಚ್ಚಿನ ಮಾಹಿತಿಗೆ ನೀವು ಅವರನ್ನೇ ಕೇಳ್ಕೋಬೇಕು. ಒಂದೊಂದು ಟೈಮಲ್ಲಿ ಒಂದೊಂದು ಥರ ಇರುತ್ತಂತೆ. ಅದಕ್ಕೋಸ್ಕರ ಇಷ್ಟು ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಯಾಕೆಂದರೆ ತುಂಬ ಜನ ಪಾಪ ಈಗ ನಮ್ಮ ಸ್ಟೇಟವ್ರು ಹೋಗಿ ಅಲ್ಲಿ ಪರದಾಡೋ ಪರಿಸ್ಥಿತಿ ಬರುತ್ತೆ. ನಾವೇ ಒಂದು ಸಲ ಹೋಗಿ, ನನ್ನ ಮಗ ಇನ್ನೂ ಚಿಕ್ಕವನಿದ್ದ, ಆ ಟೈಮಲ್ಲಿ ಕಾರಲ್ಲೇ ನೈಟೆಲ್ಲ ಕಳೆದು ಅಲ್ಲಿ ಹೊರಗಡೆ ಏನು ಬಾತ್ರೂಮ್ಸ್ ಇರುತ್ತೆ ಅದನ್ನೇ ಯೂಸ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗಿದ್ದಾಯಿತು, ಫ್ರೆಶ್ ಅಪ್ ಆಗಿ. ಸೊ ಅದಕ್ಕೋಸ್ಕರ ನೀವು ಆದಷ್ಟು ಬುಕ್ ಮಾಡ್ಕೊಂಡು ಈ ರೀತಿ ಹೋದರೆ ಕರ್ನಾಟಕ ಭವನಲ್ಲಿ ನಿಮಗೆ ಕಡಿಮೆ ಪ್ರೈಸಲ್ಲಿ ಇದ್ದು ಬರ್ಬೋದು. ದರ್ಶನ ಕೂಡ ಮಾಡಿಕೊಂಡು ನೀವು ಮುಂಚೆನೇ ಬುಕ್ ಮಾಡ್ಕೋಬೇಕು, ಯಾವಾಗ ಹೋಗ್ತೀರಾ ಏನು ಅನ್ನೋದನ್ನೆಲ್ಲ ಇದರಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಲ್ವ. ಇದು ನಿಮಗೆ ಯೂಸ್ ಆಗುತ್ತೆ ಅಂತ ಭಾವಿಸ್ತಾ, ಈ ಒಂದು ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೇಳಿದ್ನೆಲ್ಲ ಯಾವುದು ಅಂತ, ಕರ್ನಾಟಕ ಇದು ತಿರುಮಲ ರಿಂಗ್ ರಸ್ತೆಯಲ್ಲಿ TTD ಮ್ಯೂಸಿಯಂ ಎದುರುಗಡೆ ಇರೋದಿದು.